ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಇವತ್ತು ನಾಗರಾಜ್ ಅವರು ಬಂದಿದ್ದಾರೆ. ಹಿಂದೆ ಇವ್ರದ್ದು ವಿಡಿಯೋ ನೋಡಿದ್ದೆ ನಾನು. MG ರೋಡಲ್ಲಿ ಇವರು 4 ಜನಕ್ಕೆ ಎಂಟರ್ಟೈನ್ ಮಾಡುವಾಗ ಯಾರೊಬ್ಬರು ಇವ್ರಿಗೆ ತಲೆ ಹೊಡೆದು ಅವಮಾನ ಮಾಡಿದರು. ಬಟ್ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ. ಯಾಕಂತ ಹೇಳಿದ್ರೆ ಇನ್ನೊಬ್ಬರನ್ನ ನಗಿಸೋ ಕೆಲಸ ಇದೆಯಲ್ಲ, ಅದು ಒಳ್ಳೆ ಮನಸ್ಸಿರೋರಿಗೆ ಮಾತ್ರ ಸಾಧ್ಯ. ಸೊ ಅವ್ರ ಮನಸ್ಸಲ್ಲಿ 1000 ನೋವಿದ್ರೂ ಕೂಡ ಇನ್ನೊಬ್ಬರನ್ನ ನಗಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಂದರೆ ಅಂಥವ್ರಿಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡಬೇಕು. ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಅಲ್ಲ, ಅವರಿಂದ 4 ಜನ ನಗ್ತಾರೆ ಅಂದರೆ ಆ ಖುಷಿಗೆ ಇವ್ರು ಖುಷಿ ಪಡ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವಮಾನ ಮಾಡೋದಕ್ಕಿಂತ ಅವ್ರಿಗೆ ಗೌರವ ಕೊಡಿ, ಒಳ್ಳೆಯದಾಗಲಿ. ಸೊ ಎಷ್ಟೇ ಅವಮಾನ ಮಾಡಿದ್ರು ಅದನ್ನೇ ಮೆಟ್ಲು ಮಾಡ್ಕೊಂಡು ಬೆಳೆಯುವಂಥ ಶಕ್ತಿ ಇವರಲ್ಲಿದೆ. ಸೊ ಖಂಡಿತ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ಭಾಳ ಬೇಜಾರಾಗುತ್ತೆ. ಅವರು ಕೂಲಿ ಕೆಲಸ ಮಾಡೋರು ಮಕ್ಕಳೇನೆ, ಬೇರೇನೋ ಕೋಟಿ ದುಡ್ಡು ಮಾಡಿ ಏನೋ ಈ ಒಂದು ಸೇವೆ ಮಾಡ್ತಾಯಿಲ್ಲ. ಜೊತೆಗೆ ಇದನ್ನು ಮಾಡಿಕೊಂಡು ಅವರೇನೋ ಕೋಟಿ ಹಣ ಗಳಿಸ್ಬೇಕಂತಲೂ ಮಾಡ್ತಾಯಿಲ್ಲ. ಒಂದು 4 ಜನಕ್ಕೆ ನಗಿಸ್ಬೇಕು ಅನ್ನೋ ಒಂದು ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಸೊ ನಾವೆಲ್ಲರೂ ಸಪೋರ್ಟ್ ಮಾಡೋಣ. ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬಂದು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಿ ಅವ್ರ ಆಶೀರ್ವಾದ ಪಡ್ಕೊಂಡು ಆಮೇಲೆ ಇಲ್ಲಿ ಇರ್ತಕ್ಕಂಥವ್ರನ್ನ ನಗಿಸೋ ಒಂದು ಪ್ರಯತ್ನ ಮಾಡೋದಲ್ಲ. ತುಂಬ ಥ್ಯಾಂಕ್ ಯು. ಅವ್ರ ಮನಸ್ಸಲ್ಲಿ 1000 ನೋವಿದ್ರು ಇನ್ನೊಬ್ಬರ ಮನಸ್ಸಿಗೆ ಮನಸ್ಸಿರೋದಕ್ಕೆ ನಮ್ಮ ಕಡೆಯಿಂದ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಒಳ್ಳೇದು ಮಾಡಲಿ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಣ್ಣ, ಇಷ್ಟು ಜನ ನಾನು ನೋಡ್ಕೊತಾ ಇದ್ದೀರಲ್ಲ, ನನ್ನ ಕೈಗೆ ಎಷ್ಟಾಗುತ್ತೋ ಅಷ್ಟು ನಾನು ಖುಷಿ ಕೊಡ್ತೀನಿ. ಏನೇ ಸಮಯ ಇರಲಿ ನನ್ನ ಕರೀದಣ. ಯಾರಿಗೆ ಖುಷಿ ಪಡಿಸ್ಬೇಕಂದ್ರೆ ಗೊಂಬೆ ಹಾಕ್ಕೊಂಡು ನೀವು ಯಾವಾಗ ರಾತ್ರಿ 12 ಗಂಟೆ ಕರೆದು ನಾನು ಬರ್ತೀನಿ. ಖಂಡಿತ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಬನ್ನಿರಿ. ನಿಮ್ಮ ಬರ್ಡೇ ಏನಾನಿದ್ರೆ ಆಶ್ರಮಕ್ಕೆ ಬಂದು ಆಚರಣೆ ಮಾಡ್ಕೊಳ್ಳಿ. ನಿಮ್ಮಿಂದ 1-2 ಜನ ಊಟನೂ ಹೊಟ್ಟೆ ತುಂಬುತ್ತೆ. ಇಷ್ಟು ಹೇಳೋದು. ಇದರ ಜನಸೇವೆ ಅಣ್ಣನ ಥರ ಇನ್ನು ತುಂಬ ಜನ ಆಗಬೇಕು. ಆದರೆ ಅಪ್ಪಮ್ಮನ ಮಾತ್ರ ಯಾವಾಗಲೂ ಕೈ ಬಿಡಬೇಡಿ. ಇಷ್ಟು ಹೇಳೋಕ್ಕೆ ಭಾಳ ಬೇಜಾರಾಯಿತು. ಇವರು ಏನು ಕೆಲಸ ಮಾಡ್ತಾರೆ ಅಂತಲೂ ಕೇಳಿದೆ, ಜೊತೆಗೆ ಇವ್ರ ಫ್ಯಾಮಿಲಿಯವ್ರು ಏನು ಕೆಲಸ ಮಾಡ್ತಾರೆ ಅಂತಲೂ ಕೇಳಿದೆ. ಅಮ್ಮ ಮನೆ ಕೆಲಸ ಮಾಡ್ತಾರೆ, ಅಪ್ಪ ಕೂಡ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಭಾಳ ನೋವಾಯಿತು ಮನಸ್ಸಿಗೆ. ಯಾಕಂತ ಹೇಳಿದ್ರೆ ಅಂಥ ಕಡು ಬಡತನದಲ್ಲಿ ಹುಟ್ಟಿದ್ರೂ ಕೂಡ ಇನ್ನೊಬ್ರಿಗೆ ಏನಾದರೂ ಮಾಡಬೇಕು ಅನ್ನೋ ಛಲ ಇರ್ತಕ್ಕಂಥ ಇಂಥ ಯುವಕರಿಗೆ ನಾವು ಯಾವಾಗಲೂ ಸಪೋರ್ಟ್ ಮಾಡಬೇಕು. ದಯಮಾಡಿ ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ, ಸಪೋರ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಏನೂ ಬೇಜಾರಿಲ್ಲ. ಅವಮಾನ ಮಾತ್ರ ಮಾಡಬೇಡಿ. ಯಾಕಂತ ಹೇಳಿದ್ರೆ ನೀವೆಷ್ಟೇ ಅವಮಾನ ಮಾಡಿದ್ರು ಅದನ್ನೇ ಮೆಟ್ಲು ಮಾಡ್ಕೊಂಡು ಬೆಳೆಯುವಂಥ ಶಕ್ತಿ ಇವರಲ್ಲಿದೆ. ಸೊ ಖಂಡಿತ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ.